ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಸಾಲಿಗ್ರಾಮ ಇಡೀ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ಸಾಲಿಗ್ರಾಮಕ್ಕೊಂದು ಆಸ್ಥಾನ, ಸಾಲಿಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಅಂದರೆ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂತಹ ನವರತ್ನ ಅಗ್ರಹಾರದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ನಡೀತಿರ್ತಕ್ಕಂತಹ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯ. ಈ ಸಾನ್ನಿಧ್ಯ ನಾಗರ ಪಂಚಮಿಯಂದು, ಶ್ರಾವಣ ಮಾಸದ ಶುಕ್ಲ ಪಕ್ಷದಂದು ನಾಗರ ಪಂಚಮಿಯಂದು ಇವತ್ತು ನಡೀತಿರ್ತಕ್ಕಂಥದ್ದು. ಮಾಧ್ಯಾಹ್ನಿಕ ಮಹಾಪೂರ್ಣಾವತಿಯನ್ನು ನಡೆಸಿ ಸ್ವಾಮಿಯ ಉತ್ಸವ ಹಾಗೂ ವಿಮಾನ ಗೋಪುರದ ಮೇಲ್ಭಾಗದಲ್ಲಿರ್ತಕ್ಕಂಥ ಕಲಶ ಸ್ಥಾಪನೆ, ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನಪ್ರಸಾದವನ್ನು ಮಹರ್ಷಿ ಮಂದಿರದಲ್ಲಿ ಇದು ವ್ಯವಸ್ಥೆ ನಡೆದಿರ್ತಕ್ಕಂಥದ್ದು. ಹಾಗೆ ಎಲ್ಲ ಭಕ್ತ ಮಹಾಶಯರು ಇದರ ಸದ್ವಿನಿಯೋಗ ಪಡಿಸಿಕೊಂಡು ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನು ಮಾಡಿ, ಸಾಲಿಗ್ರಾಮವನ್ನು ದರ್ಶನ ಮಾಡ್ತಕ್ಕಂಥದ್ದು, ಸಾಲಿಗ್ರಾಮವನ್ನು ಸ್ಪರ್ಶಿಸ್ತಕ್ಕಂಥದ್ದು, ಸಾಲಿಗ್ರಾಮಕ್ಕೆ ಒಮ್ಮೆ ಅಭಿಷೇಕ ಮಾಡುವಂಥ ಭಾಗ್ಯ ಸಿಗುವಂತಹದ್ದು. ಅದು ಜನ್ಮ ಜನ್ಮಾಂತರವಾಗಿರ್ತಕ್ಕಂತಹ ಒಂದಷ್ಟು ಸೇವೆ, ಹಿಂದಿನ ಜನ್ಮದ ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಪೂರ್ವಜನ್ಮದ ಸುಕೃತವಿದ್ದರೆ ಸಾಕು, ಒಮ್ಮೆ ಸಾಲಿಗ್ರಾಮ ದರ್ಶನ, ಸಾಲಿಗ್ರಾಮದ ಸ್ಪರ್ಶ ಅಂತ ಹೇಳ್ತಕ್ಕಂಥದ್ದು. ಅಂತಹ ಒಂದು ಸಾಲಿಗ್ರಾಮವನ್ನು ಸ್ಪರ್ಶ ಮಾಡುವಂಥ, ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ, ಸಾಲಿಗ್ರಾಮ ಪ್ರತಿಷ್ಠಾಪನಾ ರೂಪದಲ್ಲಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ಬೋರಹಸ್ವಾಮಿಯ ದರ್ಶನ ಮಾತ್ರವನ್ನು ಇವತ್ತು ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿ ಬಹಳ ವಿಜೃಂಭಣೆಯಾಗಿ ನಡೀತಿರ್ತಕ್ಕಂತಹದ್ದು. ಇದು ಭಕ್ತರೆಲ್ಲರೂ ಸಹಿತ ಸೇರಿ ನಡೆಸ್ತಿರ್ತಕ್ಕಂತಹ ಮಹೋನ್ನತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರಿಗೂ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ವೀಕ್ಷಕ ಪ್ರಭುಗಳಿಗೂ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಲಕ್ಷ್ಮೀ ಬೋರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಇನ್ನೇನು ಅಗೋಯಿಗೋ ಅಂದರೆ ಸಮಯ ಬರ್ತಾ ಇದೆ, ಮಹಾಪೂರ್ಣಾವತಿಗೆ ಈಗಾಗಲೇ ಸಿದ್ಧತೆ ಆಗಿದೆ. ಎಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋಣ. ಎರಡೂ ನಿಮ್ಮ ಕೈಗಳನ್ನು ಜೋಡಿಸಿ ಲಕ್ಷ್ಮೀ ಬೋರಹಸ್ವಾಮಿಯನ್ನು 11 ಬಾರಿ ಪ್ರಾರ್ಥನೆ ಮಾಡಿ.
ಚಿಕ್ಕಮಗಳೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ, ಬೀರೂರಿಂದ. ನಾವಿಲ್ಲಿ ಬರ್ತೀವಿ ಅಂತಲೇ ಗೊತ್ತಿರಲಿಲ್ಲ, ದಿಢೀರ್ ಅಂತ ಬಂದ್ವಿ. ತುಂಬ ಖುಷಿ ಆಯಿತು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೇ ಫಸ್ಟ್ ಬಂದಿರೋದು, ಇನ್ನು ಯಾವಾಗಲೂ ಬರೋಂಗೆ ಮಾಡ್ಕೊಳ್ಳಿ ಆ ಲಕ್ಷ್ಮೀ ದೇವರು ಅಂತೇಳಿ ಎಲ್ಲರೂ ಪ್ರಾರ್ಥಿಸ್ಕೊಂತೀವಿ. ನಾನು ಆನಂದ್ ಗುರೂಜಿ ಹೇಳುವ ಅನುಷ್ಠಾನಗಳನ್ನು ನಾನು ಪ್ರತಿಯೊಂದು ಮಾಡ್ತೀನಿ. ಅದು ತುಂಬ ಸುಲಭವಾಗಿ ಮಾಡುವಂಥದ್ದು, ಯಾವುದೇ ಒಂದು ಖರ್ಚಿಲ್ಲದೆ ಮಾಡುವಂಥ ಸೇವೆ. ಮತ್ತು ಯಾವುದೇ ಒಂದು ಸಂಸಾರದಲ್ಲಾಗಲಿ ಯಾವುದೇ ಒಂದು ವಿಚಾರದಲ್ಲಾರು ಅವರು ಹೊಂದಾಣಿಕೆಯಿಂದ ಮಾತಾಡಿ ಅವರ ಸಮಸ್ಯೆ ಬಗೆಹರಿಸುವಂಥ ಒಂದು ಮನೋಭಾವ ಆನಂದ್ ಗುರೂಜಿಗಿದೆ. ಆನಂದ್ ಗುರೂಜಿಯಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ಸ್ವಾಮೀಜಿ ನಮಗೆ ಸಿಕ್ಕಿರೋದು ಪುಣ್ಯ.
ಕೋಟಿ ಕೋಟಿ ನಮನಗಳು. ಪ್ರತಿದಿನ ಒಂದು ದಿನ ಮಿಸ್ ಮಾಡದೆ ನಾನು ಅವ್ರ ಪ್ರೋಗ್ರಾಮ್ ನೋಡೇ ಬೇರೆ ಕೆಲಸ ಮಾಡೋದು. ಯಾವಾಗಲೂ ನೋಡ್ತಾನೆ ಇರ್ತೀನಿ. 21 ದಿನ ಪೂಜೆ ಇತ್ತು, ಅವಾಗ ಬರಲಿಕ್ಕೆ ಆಗಲಿಲ್ಲ. ನಾನು ದೇವರಲ್ಲಿ ಬೇಡ್ಕೊತಿದ್ದೆ, ನಾನು ಬರಬೇಕು ದೇವರೇ, ನನ್ನನ್ನು ಕರ್ಸ್ಕೊಳ್ರಿ ಅಂತ. ಆ ದೇವರು ಇಷ್ಟು ಬೇಗ ನನ್ನ ಕೋರಿಕೆನ ಈಡೇರಿಸ್ತಾರೆ ಅಂತ ನನಗೆ ದೇವರೇ ಗೊತ್ತಿರಲಿಲ್ಲ. ಇವತ್ತು ಬಂದಿದ್ದೀನಿ. ಇನ್ನು ಮುಂದೆ ಇದೇ ರೀತಿ ಬರುವಂಥ ಧೈರ್ಯ ಮನಸ್ಸು ಭಗವಂತ ಕೊಡಲಿ ಅಂತ ನಾನು ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸಾಲಿಗ್ರಾಮ್ಗೆ ಬಂದು ಹೋದ ನಂತರ ಒಂದು 15-20 ದಿವಸಕ್ಕೆ ನಮಗೆ ದುಡ್ಡು ಬರೋದಿತ್ತು ಸ್ವಾಮಿ. ದುಡ್ಡು ಬಂತು. ಅದು ಎಷ್ಟು ಬಂದ್ರೂ ನಮಗೆ ಜಾಸ್ತಿನೇ ಕಮ್ಮಿ ಬಂದ್ರೂ ನಮ್ಗೆ ಭಾಳ ಖುಷಿ ಆಯಿತು. ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ರೂಪದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಭಗವತಿಯ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂತಾನ ವೇಣುಗೋಪಾಲನ ಮಹಾಸುದರ್ಶನನ ಸಾಲಿಗ್ರಾಮದಲ್ಲಿ ಸಂಪೂರ್ಣವಾದಂಥ ಕೃಪಾ ಕಟಾಕ್ಷ ಸಿಗಲಿ. ಮಹಾಗಣಪತಿ ಸಮೇತ ಶ್ರೀ ಲಕ್ಷ್ಮೀ ಬೋರಹ ಸ್ವಾಮಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಲಕ್ಷ್ಮೀ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಭೂವರಾಹ ಸಾಲಿಗ್ರಾಮವನ್ನು ಚರ ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ದಿವಸ ಲೋಕಾರ್ಪಣೆ ಆಗಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನವರತ್ನ ಅಗ್ರಹಾರದಲ್ಲಿ ನವರತ್ನ ಖಚಿತ ಸಿಂಹಾಸನಾರೂಢೈ ಶ್ರೀ ಮಹಾಲಕ್ಷ್ಮಿ ಭೂವರಾಹ ಮಹಾವಿಷ್ಣು ಸಾನ್ನಿಧ್ಯ ಇಲ್ಲಿದ್ದು, ಈ ಸಾನ್ನಿಧ್ಯದ ಸುದರ್ಶನ ಚಕ್ರವನ್ನು ದರ್ಶನ ಮಾಡುವಂತಹ ನಿಮ್ಮೆಲ್ಲರಿಗೂ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ. ಎರಡೂ ಒಮ್ಮೆ ನಿಮ್ಮ ಕೈಗಳನ್ನು ಮೇಲೆತ್ತಿ ಗೋವಿಂದ ಗೋವಿಂದ ಸರ್ವಾಪರಾಧ ರಕ್ಷಣೆ ಗೋವಿಂದ ಗೋವಿಂದ ಗೋವಿಂದ. ಈ ಸಾಲಿಗ್ರಾಮದಲ್ಲಿ ಒಂದು ಅಭೂತಪೂರ್ವವಾದಂತಹ ವಿಶೇಷತೆಗಳಿದೆ. ಈ ವಿಶೇಷವಾಗಿರ್ತಕ್ಕಂತಹ ಸ್ವರ್ಣ ರೇಖಾಂಕಿತವಾಗಿರ್ತಕ್ಕಂತಹ ಬಂಗಾರದ ರೇಖೆಗಳಿರ್ತಕ್ಕಂತಹ ಈ ಸುದರ್ಶನ ಚಕ್ರವನ್ನು, ಲಕ್ಷ್ಮೀ ಭೂವರಾಹ ಚಕ್ರವನ್ನು ತಾವು ದರ್ಶನ ಮಾಡ್ತಿದ್ದೀರಿ. ಈ ದರ್ಶನ ಅದ್ಭುತವಾಗಿರ್ತಕ್ಕಂತಹದ್ದು. ಸರ್ವವೂ ನೀನೇ, ಸಕಲವೂ ನೀನೇ, ಜಗತ್ತೂ ನೀನೇ. ಬಂದಾಗ ಬರಿಗೈ, ಹೋಗುವಾಗ ಬರಿಗೈ. ಇದ್ದ 3 ದಿನಗಳ ಮಾತ್ರ ನೆಮ್ಮದಿ ಸುಖ ಸಂತೋಷಕ್ಕೋಸ್ಕರ ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಭಗವಂತ ಗೋವಿಂದ ಎಂಬತಕ್ಕಂತಹ ನಾಮಾಂಕಿತದಿಂದ ನಿನ್ನನ್ನು ತೃಪ್ತಿಪಡಿಸಿ ನನ್ನ ಜೀವನವನ್ನು ಮೋಕ್ಷದತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಸ್ವಾಮಿಯ ಸುದರ್ಶನವನ್ನು ಈಗ ತಾವು ನೋಡ್ತಿರ್ತಕ್ಕಂಥ ಈ ಸುದರ್ಶನ ಚಕ್ರದಲ್ಲಿ ಗರ್ಭದಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನು ನೋಡ್ತೀರಿ. ಈ ಗರ್ಭದಲ್ಲಿರ್ತಕ್ಕಂತಹದ್ದು ವಜ್ರಕೀಟ ಎಂಬತಕ್ಕಂಥ ಒಂದು ಹುಳುವಿನಿಂದ ಸಂಪೂರ್ಣವಾದಂಥ ಒಂದು ಸುದರ್ಶನ ಚಕ್ರವನ್ನು ಕೆತ್ತಲ್ಪಟ್ಟಿದೆ. ಈ ಚಕ್ರ ಯಾರೊಬ್ಬ ಮನುಷ್ಯ ಕೆತ್ತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಗರ್ಭಗುಡಿಯಲ್ಲಿರ್ತಕ್ಕಂಥ 3 ಪ್ರಧಾನವಾಗಿರ್ತಕ್ಕಂಥ ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡಿ ಎಲ್ಲರ ಜೀವನವನ್ನು
ह्यो नमः हरिः ॐ महादेव्यै च विद्महे विष्णुपत्न्यै च धीमहि तन्नो लक्ष्मीः प्रचोदयात् निरञ्जनाय विद्महे निराभासाय धीमहि तन्न ಶ್ರೀನಿವಾಸ ಪ್ರಚೋದಯಾತ್. ಇವತ್ತಿನ ದಿವಸ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ದಿವಸ ಅಂತಲೇ ಹೇಳ್ಬೋದು. ನಿಜ ಶ್ರಾವಣ ಮಾಸ, ನಾಗರ ಪಂಚಮಿ, ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದ ಲೋಕಾರ್ಪಣೆ ಮತ್ತು ತಾಯಿಯ ಆ ಒಂದು ಶಿಲಾವಿಗ್ರಹದ ಪ್ರತಿಷ್ಠಾಪನೆ. ಈ ಒಂದು ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ಭೂವರಹ ಸಾಲಿಗ್ರಾಮ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಆಗಿರ್ಬೋದು, ಸಂತಾನ ಗೋಪಾಲಸ್ವಾಮಿ ಸಾಲಿಗ್ರಾಮ ಆಗಿರ್ಬೋದು ಮತ್ತು ವಿವಿಧ ರೀತಿಗಳಲ್ಲಿ ವಿಷ್ಣು ದಶಾವತಾರದ ಸಾಲಿಗ್ರಾಮಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿ ಕಳಶಾಭಿಷೇಕ ಮಾಡಿ, ಕುಂಭಾಭಿಷೇಕ ಮಾಡಿ, ಕಳಶ ಸ್ಥಾಪನೆಯನ್ನು ಮಾಡಿ ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾನಾ ರೀತಿಗಳಲ್ಲಿ ಹೋಮದ ಕಾರ್ಯಕ್ರಮಗಳನ್ನು ಕೈಂಕರ್ಯಗಳೆಲ್ಲವನ್ನೂ ಕೂಡ ನಿರಂತರವಾಗಿ ನಡೆಸಿಕೊಂಡು ಬಂದು ಈಗ ನಾನು ನಿಮ್ಮ ಮುಂದೆ ಕಣ್ಣು ಮುಂದೆ ಕಾಣಿಸ್ತಾ ಇದ್ದೇನೆ. ಇದೇನಿದು ಎಷ್ಟೊತ್ತಾದ್ರೂ ಕೂಡ ಶ್ರೀನಿವಾಸ ಶರ್ಮಾ ಗುರೂಜಿಯವ್ರ ಕಣ್ಣು ಕಾಣಿಸ್ಕೊಳ್ಳಿಲ್ಲ ಅಲ್ವಾ ಅಂತ ತಾವು ಕೇಳ್ಬೋದು, ಏನೂ ಮಾತಾಡಲಿಲ್ವಲ್ಲ ಅಂತ. ಹೌದು, ಬೆಳಗ್ಗಿನಿಂದ ಒಂದೇ ಸಮ ಕೆಲಸದ ಒತ್ತಡದಲ್ಲಿ ನಾನು ನಿಮ್ಮ ಯಾರ ಹತ್ರನೂ ಕೂಡ ಅಷ್ಟಾಗಿ ಮಾತಾಡಲಿಕ್ಕಾಗಲಿಲ್ಲ. ಆದರೆ ಈಗ ಮಾತಾಡ್ತಾ ಇದ್ದೀನಿ. ಮಾತಾಡಬೇಕಂದ್ರೂ ಕೂಡ ಪದಗಳೇ ಬರ್ತಾ ಇಲ್ಲ. ಯಾಕೆಂದರೆ ತಾಯಿಯ ಸಾನ್ನಿಧ್ಯ, ಆ ಒಂದು ತಾಯಿಯ ಸಾನ್ನಿಧ್ಯ ಲೋಕಾರ್ಪಣೆ ಆದಮೇಲೆ, ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಸಂಪನ್ನವಾದಮೇಲೆ ಆ ತಾಯಿಯ ಆ ಮುಖದಲ್ಲಿರ್ತಕ್ಕಂಥ ಒಂದು ಕಳೆ ಅದೆಲ್ಲವನ್ನು ನೋಡ್ತಾ ಇದ್ದರೆ ಕಣ್ಣು ಕೋರೈಸ್ತಕ್ಕಂಥ ವಿಚಾರ ಅಂತಲೇ ಹೇಳ್ಬೋದು. ಆ ತಾಯಿಯಲ್ಲಿರ್ತಕ್ಕಂಥ ಒಂದು ಮುಗ್ಧತೆ, ಆ ಒಂದು ನಗುಮುಖ, ಬೇಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಕೂಡ ಕಣ್ಣಲ್ಲೇ ತಾಯಿ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಆ ತಾಯಿಯ ಮುಖದಲ್ಲಿರ್ತಕ್ಕಂಥ ಒಂದು ಮಂದಹಾಸ ಯಾರೆಲ್ಲ ಆ ಒಂದು ಅಂಧಕಾರದಲ್ಲಿ ಬರ್ತಾ ಇದ್ದಾರೋ, ಆ ಒಂದು ನೋವಿನಲ್ಲಿ ಬರ್ತಾ ಇದ್ದಾರೋ, ಆ ಒಂದು ನೋವು ಸಂಕಷ್ಟ ಎಂಬತಕ್ಕಂಥ ಕತ್ತಲಲ್ಲಿ ಬರ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ತಾಯಿ ನಗನಗ್ತಾ ಬೆಳಕಾಗಿ ಅವರ ಜೀವನದಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮ, ಈ ಒಂದು ಕೈಂಕರ್ಯ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಈ ಒಂದು ಶ್ರೀ ಕ್ಷೇತ್ರ ಆಗಿರತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳುವುದು. ಈ ಒಂದು ದೇವಸ್ಥಾನ ಸಂಪನ್ನವಾಗಿರ್ತಕ್ಕಂಥದ್ದು ನಿನ್ನೆ ತಾನೆ, ಆದರೆ ಪ್ರತಿಷ್ಠಾಪನೆ ಇವತ್ತೇ ಇಟ್ಕೊಂಡಿದ್ದೇವೆ. ಏನಿದು ಗುರುಗಳೇ, ಮೊನ್ನೆ ನಾವು ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ, ಲಕ್ಷ್ಮೀ ಸ್ವಾಮಿಯ ಆ ಒಂದು ದರ್ಶನದ ಕಾರ್ಯಕ್ರಮವನ್ನು ಕೂಡ ನೋಡ್ತಾ ಇದ್ವಿ. ಆಗಲೇ ನಾವು ಆಶ್ರಮದಲ್ಲಿ ಇಂತಹ ಒಂದು ಬೃಹತ್ ಸಾನ್ನಿಧ್ಯ ನೋಡಿರಲಿಲ್ವಲ್ಲ. ಬರೀ 15 ದಿವಸದಲ್ಲಿ ಈ ಒಂದು ದೇವಸ್ಥಾನದ ಸಂಪೂರ್ಣವಾಗಿರ್ತಕ್ಕಂಥ ಕಟ್ಟಡ ಪಾಯದಿಂದ ಹಿಡಿದು ಮೇಲ್ಛಾವಣಿವರೆಗೂ, ಗೋಪುರದವರೆಗೂ ಕೂಡ ನಾವು ಮುಗಿಸಿದ್ದೆ. ಅಂದರೆ ಅಷ್ಟು ಶೀಘ್ರವಾಗಿ, ಅಷ್ಟು ಜೋರಾಗಿ, ಅಷ್ಟು ವೇಗವಾಗಿ ಕೆಲಸವನ್ನು ಮಾಡಿ ಬೇಡಿ ಬರ್ತಾ ಇರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರ ಇಷ್ಟಾರ್ಥಗಳು ಈಡೇರಬೇಕು ಅಂತ ಹೇಳಿ, ಅವರ ಮನೋಕಾಮನೆಗಳು ನೆರವೇರಬೇಕು ಅಂತ ಹೇಳಿ ತಾಯಿಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿ ಬರ್ತಾ ಇರ್ತಕ್ಕಂಥವರೆಲ್ಲರಿಗೂ ಕೂಡ ಹರಿಸಿ ಆರೈಸ್ತಾ ಇದ್ದಾಳೆ ತಾಯಿ. ಇನ್ನು ಈ ಒಂದು ಸಾನ್ನಿಧ್ಯ ಈ ಒಂದು ಜಾಗಕ್ಕೆ ಬರೋದಕ್ಕೆ ಕಾರಣ ಏನಪ್ಪ, ಇಷ್ಟು ವೇಗವಾಗಿ ನಿರ್ಮಾಣವಾಗಲಿಕ್ಕೆ ಕಾರಣ ಏನಪ್ಪ? ಈ ಒಂದು ಸಾನ್ನಿಧ್ಯ ಇಲ್ಲಿ ಬರಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಇತಿಹಾಸ ಇರಬೇಕು, ಇಲ್ಲಾಂದರೆ ಯಾವುದಾದ್ರೂ ಒಂದು ವಿಚಾರ ಇರಬೇಕು, ಇಲ್ಲಾಂದರೆ ಒಂದು ಮೂಲ ರಹಸ್ಯ ಇರಬೇಕು, ಇಲ್ಲ ಒಂದು ಮೂಲಾರ್ಥ ಇರಬೇಕು. ಆದರೆ ಮಹರ್ಷಿ ಮಂದಿರಕ್ಕೆ ಇಷ್ಟೆಲ್ಲ ಬದಲಾವಣೆಗಳನ್ನು ಒಂದಿಷ್ಟು ದಿವಸಗಳಲ್ಲೇ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ಲಕ್ಷ್ಮೀ ಭೂವರ ಸಾಲಿಗ್ರಾಮ. ಭಗವಂತ ಆಶ್ರಮಕ್ಕೆ ಬಂದು ಆತ ಇಲ್ಲಿ ನೆಲೆಗೊಂಡು ಯಾವಾಗ ಹರಿಸಿ ಹಾರೈಸಲಿಕ್ಕೆ ಮುಂದಾದ್ನೋ ಆಗ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ, ಮತ್ತು ಈ ಒಂದು 11 ದಿವಸದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ಎಷ್ಟು ಜನ ಇದ್ದಾರೋ ಬರ್ದಿರ್ತಕ್ಕಂಥವ್ರು ಅಷ್ಟೂ ಜನದಲ್ಲೂ ಕೂಡ ಏನೆಲ್ಲ ಕಷ್ಟಗಳಿದವು ಎಲ್ಲವೂ ಕೂಡ ನಿವಾರಣೆ ಆಗಿದೆ. ಕಷ್ಟಗಳು ಅಂದರೆ ಯಾವ ರೀತಿ, ಯಾವುದು ಅಸಾಧ್ಯವೋ ಅದೆಲ್ಲವೂ ಕೂಡ ಸಾಧ್ಯವಾಗಿದೆ. ಕೋರ್ಟು ಕಚೇರಿ, ಭೂಮಿಯ ಸಮಸ್ಯೆ, ಎಂಥದ್ದೇ ಕಷ್ಟ ಕಾರ್ಪಣ್ಯಗಳಿರಲಿ, ಮನೆಯಲ್ಲಿ ಆಗ ತಾನೇ ವಿವಾಹ ಆಗಿರ್ತಕ್ಕಂಥ ದಂಪತಿಗಳ ಮಧ್ಯೆ ಒಂದಿಷ್ಟು ಕಲಹಗಳು ಉಂಟಾಗಿರ್ಬೋದಾಗಿರ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಮಕ್ಕಳಾಗಿಲ್ಲದೆ ಇರ್ತಕ್ಕಂಥವ್ರಿಗಾಗಲಿ, ಇಲ್ಲಾಂದರೆ ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲ, ವಾಸ್ತುದೋಷ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಇಲ್ಲಿ ಭಗವಂತನಿಗೆ ಅಭಿಷೇಕಗೊಂಡಿರ್ತಕ್ಕಂಥ ಆ ಒಂದು ತೀರ್ಥವನ್ನು ಸೇವನೆಯನ್ನು ಮಾಡಿದರೆ ಅಭಿಷೇಕದ ಆ ಒಂದು ತೀರ್ಥವನ್ನು ಇರ್ತಕ್ಕಂಥ ಆರೋಗ್ಯ ದೋಷಗಳು ದೂರ ಆಗುತ್ತೆ. ವಾಸ್ತುಗ್ರಹಗಳಿಗೆ ಅದನ್ನು ಪ್ರೋಕ್ಷಣೆಯನ್ನು ಮಾಡಿದ್ದೆ ಆದರೆ ವಾಸ್ತುದೋಷ ದೂರ ಆಗುತ್ತೆ. ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರು ಆ ಒಂದು ತೀರ್ಥವನ್ನು ಸೇವನೆಯನ್ನು ಮಾಡಿದರೆ ಮಕ್ಕಳಾಗಿರ್ತಕ್ಕಂಥವ್ರು ಇದ್ದಾರೆ. ಹಣಕಾಸಿನ ಸಮಸ್ಯೆ ಇರತಕ್ಕಂಥವ್ರು ಲಕ್ಷ್ಮೀ ಭೂವರ ಸ್ವಾಮಿನ ಪ್ರಾರ್ಥನೆಯನ್ನು ಮಾಡಿ ಹೋಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಗುರುಗಳೇ ನಾವು ಅದನ್ನು ಅಪೇಕ್ಷೆ ಇಲ್ಲದಿರಾನೆ, ನಾವು ಅವರಿಗೆ ಒತ್ತಾಯ ಮಾಡಿಲ್ದಿರೇ ಅವರೇ ಫೋನ್ ಮಾಡಿ ನಾವು ನಿಮ್ಮ ಹತ್ರ ಕಾಸು ತೊಗೊಂಡಿದ್ವಿ, ನಾವು ನೀವು ಅದನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಅವರೇ ಮುಂದೆ ಬರ್ತಾ ಇದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದಾಗ ಏನೋ ಒಂದು ರೀತಿ ಆನಂದ, ಒಂದು ರೀತಿ ರೋಮಾಂಚನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ಬೇರೆ, ಕಾಣದ ಕೈಗಳು ಸಾಕಷ್ಟು ಇರ್ತವೆ. ಅದೇ ರೀತಿ ಇಲ್ಲಿ ಭಗವಂತ ಕಣ್ಣು ಮುಂದೆ ಒಂದು ಶಿಲಾರೂಪಿಯಾಗಿ ಕಾಣ್ತಾ ಇದ್ದಾನಷ್ಟೇ, ಆದರೆ ಭಗವಂತ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ದಿರ ಹೇಗೆ ಹರಿಸಿ ಹಾರೈಸ್ತಾ ಇದ್ದಾನೆ ಎಂಬತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ ಬರ್ತಕ್ಕಂಥ ಭಕ್ತಾದಿಗಳು ಅವರು ಕೊಡ್ತಕ್ಕಂಥ ಆ ಒಂದು ಪ್ರಶಂಸೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅದೇ ರೀತಿ
ಯಾವಾಗ ಭೂವರ ಸ್ವಾಮಿ ಈ ಒಂದು ಜಾಗಕ್ಕೆ ಬಂದೋ, ಮಹರ್ಷಿ ಮಂದಿರ ಈ ಒಂದು ಸಾನ್ನಿಧ್ಯದಲ್ಲೂ ಕೂಡ ಭೂಮಿಯ ಕುರಿತಾಗಿ ಸಾಕಷ್ಟು ಸಮಸ್ಯೆಗಳಿದ್ದ ಎದುರಾಗಿತ್ತು. ನಮಗೂ ಕೂಡ ಒಂದಿಷ್ಟು ವಿಚಾರಗಳಲ್ಲಿ ಮನಸ್ಸಿಗೆ ನೋವು ಮಾಡ್ಕೊಂಡು ಕೂತಿದ್ವಿ. ಏನಪ್ಪ ಈ ರೀತಿ ಆಗೋಯ್ತಲ್ಲ ನಮ್ಮ ಭೂಮಿಯ ವಿಚಾರವಾಗಿ, ಸಾಕಷ್ಟು ನೋವನ್ನು ಅನುಭವಿಸಿದ್ದೇವೆ. ಗುರುಜಿಯವರನ್ನು ತಾವು ಅಂದ್ಕೊಂಡಿರ್ಬೋದು, ಸದಾಕಾಲ ನಿಮ್ಮೆಲ್ಲರ ಮುಂದೆ ಹಸನ್ಮುಖಿಯಾಗಿರ್ತಾರೆ ಗುರುಜಿಯವರು. ಮಹರ್ಷಿ ಮಂದಿರದಿಂದ ಆಚೆ ಕಡೆ ಪಾದಾರ್ಪಣೆಯನ್ನು ಮಾಡಿದ ತಕ್ಷಣ ಎಲ್ರಿಗೂ ಕೂಡ ನಗನಗ್ತಾನೆ ಅವರ ಮುಖವನ್ನು ತೋರಿಸ್ತಾ ಇರ್ತಾರೆ. ಮಹರ್ಷಿ ಮಂದಿರದ ಒಳಗಡೆ ಬಂದ ಮೇಲೆ ತಾನೇ ಅದರ ಗೊತ್ತಾಗೋದು ಅದರ ನೋವು ನಲಿವು ಏನು ಅಂತ ಹೇಳಿ. ಯಾಕೆಂದರೆ ಒಂದಿಷ್ಟು ಸಮಸ್ಯೆಗಳ ಎದುರಾಗಿರ್ತಕ್ಕಂಥದ್ದು, ಸಮಸ್ಯೆಗಳು ಬೆಟ್ಟದಷ್ಟು ಎದುರಾಗಿತ್ತು. ಆದರೆ ಇದೆಲ್ಲದಕ್ಕೂ ಕೂಡ ಯಾವಾಗಪ್ಪ ಕಡೆಗಾಲ ಎಂಬತಕ್ಕಂಥ ಆ ಒಂದು ನೋವು ಪ್ರತಿನಿತ್ಯ ನನಗಾಗಲಿ ಗುರುಗಳಿಗಾಗಲಿ ಅಂದರೆ ನಮ್ಮ ತಂದೆಯವ್ರಿಗಾಗಲಿ ಕಾಡ್ತಾನೆ ಇತ್ತು. ಭಗವಂತ ಭೂವರ ಸ್ವಾಮಿ ವಾಸ್ತುಗೃಹಕ್ಕೆ ಬಂದು ಅವತ್ತಿನ ದಿವಸ ಅಚಾನಕ್ಕಾಗಿ ನಾವು ಅಭಿಷೇಕವನ್ನು ಮಾಡಿದ್ದ ಮರುಕ್ಷಣ ಮಾರನೇ ದಿವಸನೇ ನಿಮ್ಮ ಕೆಲಸ ಆಗಿದೆ ಗುರುಗಳೇ, ನಿಮ್ಮ ಆಶ್ರಮದ ಭೂಮಿ ಸಮಸ್ಯೆ ಇನ್ಯಾವುದೂ ಕೂಡ ಇಲ್ಲ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಆ ಒಂದು ಆಶ್ಚರ್ಯಚಕಿತವಾಗಿರ್ತಕ್ಕಂಥ ದೃಶ್ಯ, ಆ ಒಂದು ಸಂಗತಿ ಇವತ್ತಿಗೂ ಕೂಡ ನಮ್ಮ ಕಣ್ಣು ಕಟ್ಟದಾಗಿದೆ. ಅದಾದ ಮೇಲೆ ಗುರುಗಳು ತೀರ್ಮಾನಕ್ಕೆ ಬಂದರು, ಏನಪ್ಪ ಇಂತಹ ಒಂದು ಶಕ್ತಿ ಇರತಕ್ಕಂಥ ಸಾಲಿಗ್ರಾಮ, ಇಂತಹ ಒಂದು ಶಕ್ತಿ ಇರತಕ್ಕಂಥ ಭಗವಂತ ಇದು ನನ್ನೊಬ್ಬನಿಗೆ ಮಾತ್ರ ಸೀಮಿತ ಅಲ್ಲ, ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ರಿಗೂ ಕೂಡ ಭಗವಂತ ಸಿಗಬೇಕು ಅಂತ ಹೇಳಿ 11 ದಿವಸದ ಭೂವರ ಸ್ವಾಮಿ ಆ ಒಂದು ಮಂಡಲಾನುಷ್ಠಾನದ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಕಾರ್ಯಸಿದ್ಧಿ ಮಾಡಿಕೊಂಡ್ರು. ಭಗವಂತನ ಕೃಪೆಗೆ ಅವರೆಲ್ಲರೂ ಕೂಡ ಪಾತ್ರರಾದರು. ಅದೇ ರೀತಿ ಅದಾದ ಮೇಲೆ ಮತ್ತೆ ಭೂವರಹ ಸ್ವಾಮಿ ಸಾಲಿಗ್ರಾಮ ಮಧ್ಯದಲ್ಲಿ 1-2 ದಿವಸ ಯಾವಾಗ ಬಂದಿತ್ತು ಸಾಲಿಗ್ರಾಮ, ಅದೇ ರೀತಿ ಯಥಾಸ್ಥಿತಿ ಅದರ ಮೂಲ ಸಾನ್ನಿಧ್ಯಕ್ಕೆ ಹೊರಟೋಯ್ತು. ಎಲ್ಲರೂ ಬಂದರು, ಕೇಳಿದ್ರು, ಹೇಗೆ ಗುರುಗಳೇ ಸಾಲಿಗ್ರಾಮದ ದರ್ಶನ ನಮ್ಗೆ ಹೆಂಗೆ ಅಂತ ಹೇಳಿ. ಹಾಂ ಅಮ್ಮ, ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ವಿ. ಅದಾದಮೇಲೆ ಭಗವಂತ ಈ ರೂಪದಲ್ಲಿ ಆಶ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ನನ್ನ ಸ್ಥಾಪನೆ ಆಗಬೇಕು, ನಾನಿನ್ನ ಮೇಲೆ ನಿರಂತರವಾಗಿ ನಾನು ಇದೇ ಜಾಗದಲ್ಲಿ ಕೂತ್ಕೊಳ್ತೀನಿ, ನಾನಿಲ್ಲಿ ನೆಲೆಗೊಳ್ತೀನಿ, ಬರ್ತಕ್ಕಂಥ ಭಕ್ತಾದಿಗಳೆಲ್ಲರ ಬೇಡಿಕೆಗಳನ್ನು ಕೂಡ ಇಷ್ಟಾರ್ಥಗಳನ್ನು ಕೂಡ ನಾನು ಪೂರೈಸ್ತೀನಿ, ಅವರೆಲ್ಲರಿಗೂ ಕೂಡ ನಾನು ಹಾರೈಸ್ತೀನಿ ಎಂಬತಕ್ಕಂಥ ಆ ಒಂದು ವಿಚಾರವನ್ನು ಭಗವಂತ ನಮಗೆ ಕರುಣೆಯನ್ನು ಮಾಡಿರ್ತಕ್ಕಂಥವನಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಶ್ರೀ ಕ್ಷೇತ್ರ ಹಿಂದೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಆ ಒಂದು ಕೃಷ್ಣಶಿಲೆಯ ತಾಯಿ ಮಹಾಲಕ್ಷ್ಮಿ, ಆ ತಾಯಿಯ ಆ ಒಂದು ಮೂರ್ತಿಯಲ್ಲಿರ್ತಕ್ಕಂಥ ಶಕ್ತಿ ಹೇಗೆ ಅಂದರೆ, ಆ ತಾಯಿ ಮುಖದಲ್ಲಿರ್ತಕ್ಕಂಥ ಕಳೆ ಒಂದು ರೀತಿ ಆದರೆ ಆ ತಾಯಿ ಆ ಒಂದು ಮೂರ್ತಿ, ಆ ಒಂದು ಶಿಲೆ ವಿಗ್ರಹ, ಆ ವಿಗ್ರಹ ಗಂಟೆಯ ಶಬ್ದ ಬರುತ್ತೆ. ನೀವೇನಾದರೂ ಕೈನಲ್ಲಿ ಸುಮ್ಮನೆ ಹೀಗೆ ಕುಟ್ಟಿ ನೋಡಿದ್ರೆ, ಅಂದರೆ ಇಂತಹ ಒಂದು ಅಪರೂಪವಾಗಿರ್ತಕ್ಕಂಥ ಆ ಒಂದು ಕಲ್ಲು ಎಂಬತಕ್ಕಂಥದ್ದಾಗಲಿ, ಆ ಒಂದು ಶಿಲೆ ಎಂಬತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಬಹಳ ಪುರಾತನವಾಗಿರ್ತಕ್ಕಂಥದ್ದು. ಅದೇ ರೀತಿ ಅಂತಹ ಪುರಾತನವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಕಲ್ಲಿನಲ್ಲಿ, ಶಿಲೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ವಿಗ್ರಹ ಕೆತ್ತನೆ ಆಗಿರ್ತಕ್ಕಂಥದ್ದಿದೆ. ಆ ಒಂದು ವಿಗ್ರಹ ಕೆತ್ತನೆ ಆಗಿರ್ತಕ್ಕಂಥ ವಿಗ್ರಹನೇ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ಇವತ್ತಿನ ದಿವಸ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥದ್ದಿದೆ, ಲೋಕಾರ್ಪಣೆ ಆಗಿರ್ತಕ್ಕಂಥದ್ದಿದೆ. ತಾಯಿಯ ದರ್ಶನವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಭೂಮಿನಲ್ಲಿ ದೋಷ ಇದೆ, ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಯಾರಿಗೆ ಸಮಸ್ಯೆ ಇದೆ, ಭೂಮಿ ದೋಷ ಇರತಕ್ಕಂಥವ್ರು ಭೂವರ ಸ್ವಾಮಿಯ ಸಂಕಲ್ಪವನ್ನು ಮಾಡಿಸಿ ಭಗವಂತನ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗಿ. ಎಂಥದ್ದೇ ಭೂಮಿ ಸಮಸ್ಯೆ ಇದ್ರೂ ಕೂಡ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಇನ್ನು ಸಂತಾನದ ಸಮಸ್ಯೆಯಲ್ಲಿ ನೋವಿದೆ, ತಾವೆಲ್ಲರೂ ಕೂಡ ಸಂತಾನದ ವಿಚಾರವಾಗಿ ಮಕ್ಕಳಾಗಿಲ್ಲ ಎಂಬತಕ್ಕಂಥ ನೋವನ್ನು ಅನುಭವಿಸ್ತಾ ಇದ್ದೀರಿ. ಇಲ್ಲಿ ಸಂತಾನ ಗೋಪಾಲ ಸ್ವಾಮಿಯ ಸಾಲಿಗ್ರಾಮ ಇದೆ, ಬಹಳ ದೊಡ್ಡ ಸಾಲಿಗ್ರಾಮ, ಬೃಹತ್ ಮಟ್ಟದ ಸಾಲಿಗ್ರಾಮ. ಭಗವಂತನನ್ನು ದರ್ಶನ ಮಾಡ್ಕೊಳ್ಳಿ, ಇಲ್ಲಿರ್ತಕ್ಕಂಥ ತೀರ್ಥ ಪ್ರಸಾದವನ್ನು ಸೇವನೆ ಮಾಡಿ, ಆದಷ್ಟು ಬೇಗ ನಿಮ್ಮ ಸಂತಾನದ ಬಗ್ಗೆ ಅಭಿವೃದ್ಧಿ ಆಗುತ್ತೆ. ಇನ್ನು ಯಾರಿಗೆ ದಂಪತಿಗಳು ತಾವು ವಧುವರರು ನಿಮ್ಮ ಮಧ್ಯೆ ಕಲಹ ಇದೆ, ನಿಮ್ಮ ದಾಂಪತ್ಯದ ಜೀವನದಲ್ಲಿ ಕಲಹಗಳಿದ್ದಾವೆ, ಲಕ್ಷ್ಮೀನಾರಾಯಣ ವಿಗ್ರಹ ಸಾಲಿಗ್ರಾಮ ಇದೆ, ಅದನ್ನು ಕೂಡ ತಾವು ದರ್ಶನ ಮಾಡಿ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಕ್ಲೇಶ ಮಾತ್ರ ದೋಷವಿಲ್ಲದಿರ ತಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಆರ್ಥಿಕ ಸಂಕಷ್ಟ ಇರತಕ್ಕಂಥವ್ರು, ಹಣಕಾಸಿನ ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಬಂದು ತಾಯಿಗೆ ಬೆಲ್ಲದಿಂದ ಆರತಿಯನ್ನು ಮಾಡಿ ಕೂಷ್ಮಾಂಡ ದೀಪವನ್ನು ಹಚ್ಚಿ ತಾಯಿ ಮಹಾಲಕ್ಷ್ಮಿಗೆ ತಾವು ಬೆಲ್ಲದಿಂದ ಆರತಿ ಇಲ್ಲಾಂದರೆ ತಂಬಿಟ್ಟಿನಿಂದ ಆರತಿಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ತಾಯಿಗೆ ಬೆಲ್ಲದ ಆರತಿ ಮತ್ತು ಬಹಳ ವಿಶೇಷವಾಗಿ ತಂಬಿಟ್ಟಿನ ಆರತಿ, ಇಲ್ಲಾಂದರೆ ತಾಯಿಗೆ ಬಹಳ ವಿಶೇಷವಾಗಿ ಕೂಷ್ಮಾಂಡದ ಆರತಿ, ಇದಿಷ್ಟನ್ನೂ ಕೂಡ ತಾವು ಮಾಡಿದ್ದೇ ಆದರೆ ತಾಯಿಗೆ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ. ನಾನಾ ರೀತಿ ಸೇವೆಗಳು ನಿರಂತರವಾಗಿ ತಾಯಿಗೆ ನಡೀತಾನೆ ಇರುತ್ತೆ. ತಾವೆಲ್ಲರೂ ಕೂಡ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ, ನಿಮ್ಮ ಆಶ್ರಮ, ತಾವು ಸದಾಕಾಲ ಈ ಒಂದು ಸಾನ್ನಿಧ್ಯಕ್ಕೆ ಬರ್ಬೋದು, ತಾಯಿಯ ದರ್ಶನವನ್ನು ಪಡಿಬೋದು, ಸಾಲಿಗ್ರಾಮದ ದರ್ಶನವನ್ನು ಪಡಿಬೋದು. ಸಾಲಿಗ್ರಾಮ ದರ್ಶನಂ ಸರ್ವ ಪಾಪ ನಾಶನಂ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಹ ಸಾಲಿಗ್ರಾಮದ ದರ್ಶನವನ್ನು ಮಾಡಿ ತಮ್ಮ ಈ ಮನೋಕಾಮನೆಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ.
ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಲಕ್ಷ್ಮೀ ಭೂವರಹಸ್ವಾಮಿಯ ಸಂಪೂರ್ಣ ಅನುಗ್ರಹ ಇರಲಿ. ಲಕ್ಷ್ಮೀ ಭೂವರಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆಯೆಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಪ್ರಾರಂಭವಾಗ್ತಿರ್ತಕ್ಕಂತಹ ಸಂಧ್ಯಾಕಾಲದ ಅನುಷ್ಠಾನ. ಈ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಸಿದ್ಧ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸೃಷ್ಟಿನಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಆಲಯಗಳನ್ನು, ಪುಣ್ಯಕ್ಷೇತ್ರಗಳನ್ನು, ದೇವತಾ ಮಂದಿರಗಳನ್ನು ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ. ಎಲ್ಲೇ ಹೋದರೂ ವಿಗ್ರಹ ಪ್ರತಿಷ್ಠಾಪನೆ ಅಥವಾ ಶಿವಲಿಂಗ ರೂಪದಲ್ಲಿರ್ತಕ್ಕಂಥದ್ದು ಅಥವಾ ವಿಶೇಷವಾಗಿರ್ತಕ್ಕಂಥ ಆಕರ್ಷಣಾ ಮೂರ್ತಿಗಳನ್ನೇ ತಾವು ನೋಡಿದ್ದೀರಿ. ಸಾಲಿಗ್ರಾಮ ಶಿಲೆಯಲ್ಲಿರ್ತಕ್ಕಂಥದ್ದು, ಸಾಲಿಗ್ರಾಮದಲ್ಲಿರ್ತಕ್ಕಂಥ ಭೂವರಾಹಸ್ವಾಮಿ, ಲಕ್ಷ್ಮೀ ಭೂವರಾಹ ಹಾಗೂ ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀ ಸುದರ್ಶನ ಜೊತೆಗೆ ಗರುಡ ಸಾಲಿಗ್ರಾಮವನ್ನು ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನಿಮಗೆ ಸಿಕ್ಕಿದೆ. ಈ ಸಾಲಿಗ್ರಾಮದ ಇತಿಹಾಸ ಈಗಾಗಲೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸಾಲಿಗ್ರಾಮದ ವೈಶಿಷ್ಟ್ಯತೆ, ವಿಶೇಷತೆ, ಸಾಲಿಗ್ರಾಮ ದರ್ಶನ ಭಾಗ್ಯದಿಂದ ಆಗತಿರ್ತಕ್ಕಂತಹ ಫಲಾಫಲಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಎಲ್ಲರೂ ಸಹಿತ ವೀಕ್ಷಣೆ ಮಾಡಿದ್ದೀರಿ. ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಕೋರ್ಟು ಕಚೇರಿ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಯಾವುದೇ ಒಂದು ಸಮಸ್ಯೆ ಅಂತಿದ್ದಾಗ ಸಮಸ್ಯೆಗೊಂದು ಪರಿಹಾರವನ್ನು ಶೀಘ್ರ ರೂಪದಲ್ಲಿ ನಾಳೆ, ನಾಳಿದ್ದು, 2 ತಿಂಗಳು, 3 ತಿಂಗಳು ಅಥವಾ 1 ವರ್ಷಗಳ ಕಾಲ ಕಾಯಬೇಕಾದ್ದಲ್ಲ. ಸಾಲಿಗ್ರಾಮದ ಮುಂದೆ ನಿಂತು ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಮರುಕ್ಷಣ ನಿಮ್ಮ ಮನೋಕಾಮನೆಗಳು ಕಾರ್ಯಸಿದ್ಧಿ ಆಗ್ತಾ ಇದೆ ಎಂಬತಕ್ಕಂತಹ ಕೂಗು, ಅಂಥ ಧ್ವನಿಯನ್ನು ನಾವು ಆಲಿಸಿ ಆಗ ತಗೊಂಡಂತಹ ತೀರ್ಮಾನ. ತಾವೀಗ ನೋಡ್ತಿರ್ತಕ್ಕಂತಹ ಈ ಭವ್ಯವಾದಂಥ ಆಲಯ ಜೊತೆಗೆ 3 ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮ, ತಾಯಿ ಮಹಾಲಕ್ಷ್ಮಿಯ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಮೂರ್ತಿ. ಇದು 9 ದಿನದಲ್ಲಿ ನಾವು ತಗೊಂಡಂಥ ಒಂದು ಸಂಕಲ್ಪ. ಈ ದೇವಾಲಯ 9 ದಿನಗಳಿಗೆ ನಿರ್ಮಿತವಾಗಿ 10-11ನೇ ದಿವಸದಲ್ಲಿ ಇದು ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಆಲಯ. ಇದು ಲೋಕ ಕಲ್ಯಾಣಾರ್ಥವಾಗಿ ಇನ್ನು ಮೊನ್ನೆಯಷ್ಟೇ ನಾಗರ ಪಂಚಮಿ ಎಂದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾಗರ ಪಂಚಮಿ ಎಂದು ಲೋಕಾರ್ಪಣೆ ಆಗಿರ್ತಕ್ಕಂಥ ಲಕ್ಷ್ಮೀ ವರಾಹಸ್ವಾಮಿ, ಲಕ್ಷ್ಮೀ ಭೂವರಾಹಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ತಾವು ದರ್ಶನ ಮಾಡ್ತಾ ಇದ್ದೀರಿ. ಇವತ್ತಿಗೆ 9 ದಿನಗಳಾಗಿರ್ತಕ್ಕಂಥದ್ದು ನೋಡಿ. 9 ದಿನಗಳಿಗೆ ತೆಗೆದುಕೊಂಡಂಥ ಸಂಕಲ್ಪ 9ನೇ ದಿವಸದ ಪೌರ್ಣಮಿಯ ಅನುಷ್ಠಾನ ಎಷ್ಟು ವಿಶೇಷವಾಗಿದೆಪ್ಪ. 9 ದಿನದ ಸಂಕಲ್ಪ, 9 ದಿನ ಅಷ್ಟೇ ಆಗಿರ್ತಕ್ಕಂಥ ಪ್ರತಿಷ್ಠಾಪನೆ. ಯಾವುದೇ ವಿಗ್ರಹ ಪ್ರತಿಷ್ಠಾಪನೆ ಆದಮೇಲೆ, ವಿಗ್ರಹ ಪ್ರತಿಷ್ಠಾಪನೆ ಆದಾಗ ವಿಗ್ರಹಗಳಲ್ಲಿ ಆ ವಿಗ್ರಹದ ಕಿವಿಯಲ್ಲಿ ನಿಮ್ಮ ಹೆಸರೇನು ಎಂಬತಕ್ಕಂಥದ್ದನ್ನು, ಆ ವಿಗ್ರಹದ ಹೆಸರೇನು ಎಂಬತಕ್ಕಂಥದ್ದನ್ನು ನಾಮಕರಣ ಮಾಡುವಂಥದ್ದು ಆಗಮಶಾಸ್ತ್ರದಲ್ಲಿ ಇರ್ತಕ್ಕಂಥ ರೀತಿ. ಒಂದು ಮಗು ಜನನ ಆದರೂ ಸಹಿತ ಆ ಜನನವಾಗಿರ್ತಕ್ಕಂಥ ಮಗುವಿನ ಕಿವಿಯಲ್ಲಿ ಮಗುವಿಗೆ ಏನು ಹೆಸರಿಡಬೇಕು ಎಂಬತಕ್ಕಂಥದ್ದನ್ನು ಆ ಕುಟುಂಬಸ್ಥರು, ತಂದೆ ತಾಯಿ ಅದನ್ನು ತೀರ್ಮಾನ ತಗೊಳ್ತಾರೆ. ಹಾಗೆ ಇಲ್ಲಿರ್ತಕ್ಕಂತಹ ಈ ಬೃಹತ್ ಮಟ್ಟದ ಲಕ್ಷ್ಮಿಯನ್ನು ಲಕ್ಷ್ಮೀ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಹಿತ ಲಕ್ಷ್ಮಿಗೆ ಲಕ್ಷ್ಮೀ ಭೂವರಾಹ ಅಂತ ಹೇಳಿ ವಿಶೇಷವಾಗಿರ್ತಕ್ಕಂತಹ ನಾಮಕರಣವೂ ಆಗಿದೆ. ಹಾಗೆ ಬರ್ತಕ್ಕಂತಹ ಭಕ್ತರು ಅವರವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ಪ್ರತಿಷ್ಠಾಪನೆ, ದೇವಾಲಯ ಜೊತೆಗೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಆಲಯ ಈ ಒಂದು ಪ್ರಾಂತ್ಯದಲ್ಲಿ, ಬೆಂಗಳೂರಿನ ಉತ್ತರ ಭಾಗ ಸಾದಹಳ್ಳಿ ನವರತ್ನ ಅಗ್ರಹಾರದಲ್ಲಿ ಇಂತಹ ಭವ್ಯವಾದಂಥ ಆಲಯ ಆಗುತ್ತೆ ಎಂಬತಕ್ಕಂಥದ್ರ ಅರಿವು ನಮಗಿಲ್ಲ. ಈ ಮಾಧ್ಯಮದಲ್ಲಿ ಸತತ 14 ವರ್ಷಗಳ ಕಾಲ ನಮ್ಮ ಒಂದು ಒಡನಾಡಿ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. 14 ವರ್ಷಗಳ ಕಾಲ ನಿರಂತರವಾದಂತಹ ಈ ಮಾಧ್ಯಮದಲ್ಲಿ ಜನಸೇವೆ, ಜನಾರ್ದನನ ಸೇವೆ, ಧರ್ಮದ ರಥಯಾತ್ರೆ, ಧರ್ಮಧ್ವಜವನ್ನು ಹಾರಿಸಿ ಬರ್ತಿರ್ತಕ್ಕಂಥ ಕಾಲ. ಇಂತಹ ಕಾಲದಲ್ಲಿ ಒಂದು ಬಿರುಗಾಳಿ ಥರ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಕೈ ಹಿಡಿಲಿಕ್ಕೋಸ್ಕರ
ಸತತವಾಗಿ ಸಾಕಷ್ಟು ವರ್ಷಗಳು ಕೋರ್ಟು ಕಚೇರಿ ಅಲ್ಲದು ಸುಸ್ತಾಗಿರ್ತಕ್ಕಂಥವರಿಗೆ ಪರಿಹಾರವನ್ನು ಕೊಡಲಿಕ್ಕಾಗಿ ಇಡೀ ಭೂಮಂಡಲವನ್ನೇ ಆಧಿಪತ್ಯವಾಗಿ ಇಡೀ ಭೂಮಂಡಲವನ್ನೇ ಆಳ್ತಿರ್ತಕ್ಕಂಥ ಅಂದು ಭೂದೇವಿಗೆ ಸಮಸ್ಯೆ ಬಂದಾಗ ತಾನು ಆದುಕೊಂಡು ನಾನಿದ್ದೇನೆ ಎಂಬತಕ್ಕಂತಹ ರೀತಿ ವಿಷ್ಣುವಿನ ದಶಾವತಾರದಲ್ಲಿ ಭೂವರಾಹ ರೂಪದಲ್ಲಿ ಬಂದು ಭೂಮಿಯನ್ನು ಸಂರಕ್ಷಣೆ ಮಾಡಿದ. ಹಾಗೆ ಇವತ್ತು ಎಷ್ಟೋ ಜನ ಕೋರ್ಟು ಕಚೇರಿ ಮೆಟ್ಲು ಹತ್ತಿ ಸಾಕಷ್ಟು 15 ವರ್ಷ 12 ವರ್ಷ 20 ವರ್ಷ, ಇದು ಈ ನಿಮ್ಮ ಆನಂದ್ ಗುರುಜಿ ಹೇಳ್ತಿರೋ ಮಾತಲ್ಲ. ಇಲ್ಲಿಗೆ ಬಂದಂತಹ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ತಮ್ಮ ವಾಸ್ತುಗೃಹಗಳಿಂದಾಗಲಿ ತಮ್ಮ ಭೂಮಿಯಿಂದಾಗಲಿ ಯಾವ ಭೂಮಿ ಸಮಸ್ಯೆಗೀಡಾಗಿದೆ, ಯಾವ ಭೂಮಿ ಕೋರ್ಟು ಕಚೇರಿ ಮೆಟ್ಲು ಹತ್ತಿದೆ ಅಂತಹ ಮಣ್ಣನ್ನು ತಂದು ಭಗವಂತನ ಹತ್ರ ನಿಂತು ಸಂಕಲ್ಪ ಮಾಡಿದ ಒಂದಷ್ಟು ದಿನದಲ್ಲೇ ಪುನಃ ಓಡಿ ಬಂದು, ಸ್ವಾಮಿ ನನಗೆ ಈ ಕೆಲಸ ಆಯಿತು, ನನ್ನ ಕೋರ್ಟ್ ಕೆಲಸ ಆಯಿತು, ನನ್ನ ಜಮೀನು ನನಗೆ ಸಿಕ್ತು, ನನ್ನ ಪಿತ್ರಾರ್ಜಿತ ಆಸ್ತಿ ನಮಗೆ ಸಿಕ್ತು, ಯಾರು ನಮಗೆ ತೊಂದರೆ ಕೊಡ್ತಿದ್ರೋ ನಮ್ಮಿಂದ ಅವರೇ ಶಾಂತಿ ರೂಪದಲ್ಲಿ ಆಚೆ ಹೊರಟಿದ್ದಾರೆ. ಇಂತಹ ಒಂದು ಧ್ವನಿಯ ಮಾತುಗಳನ್ನು ಆಲಿಸಿದಾಗ ಆಗ ತಗೊಂಡಂಥ ತೀರ್ಮಾನ, ಇಲ್ಲಿ ಭೂವರಾಹ ಸ್ವಾಮಿ ಪ್ರತಿಷ್ಠಾಪನೆ ಮಾಡಬೇಕು, ಬರ್ತಕ್ಕಂತಹ ಭಕ್ತರು ನಿತ್ಯವೂ ಸಹಿತ ಇಲ್ಲಿ ಸೇವೆ ನಡೀಬೇಕು, ಸಮಾಜದಲ್ಲಿ ಯಾರು ಕಷ್ಟ ಅಂದರೂ ಕಷ್ಟಕ್ಕೊಂದು ಪರಿಹಾರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಪ್ರಾರ್ಥನೆಯನ್ನು ಮಾಡಿದ್ವಿ. ಆ ಪ್ರಾರ್ಥನೆ ಮಾಡಿದ ಮರುಕ್ಷಣ ಭಗವಂತ ಇಲ್ಲಿ ಶಾಂತಿ ರೂಪದಲ್ಲಿ ಆತ ನಿಂತು ಇವತ್ತು ಎಲ್ಲರೂ ಸಹಿತ ಹರಿಸಿ ಆಶೀರ್ವದಿಸ್ತಾ ಇದ್ದಾನೆ. ಇದೊಂದು ಸಂತಸದ ಸುದ್ದಿ. ಇಲ್ಲಿರ್ತಕ್ಕಂಥ ಸಾಲಿಗ್ರಾಮಗಳು ಲಕ್ಷ್ಮೀ ಭೂವರಾಹ ಸಾಲಿಗ್ರಾಮವೂ ಇದೆ. ಲಕ್ಷ್ಮೀ ಹೈಗ್ರೀವ ವಿದ್ಯಾಧಿಪತಿ ತಾಯಿ ಶಾರದೆಗೆ ವಿದ್ಯೆಯನ್ನು ದಯಪಾಲಿಸಿದಂತಹ ಮೂರ್ತಿ ವಿದ್ಯಾಧಿಪತಿ ಲಕ್ಷ್ಮೀ ಹೈಗ್ರೀವ. ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಸುಂದರವಾದಂಥ ಬೆಳಕಾಗಲಿಕ್ಕೋಸ್ಕರನೇ ಲಕ್ಷ್ಮೀ ಹೈಗ್ರೀವರ ಸಾಲಿಗ್ರಾಮವೂ ಇಲ್ಲಿದೆ. ಇದರ ಜೊತೆಗೆ ಗರುಡ ಸಾಲಿಗ್ರಾಮ, ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಇವತ್ತಿನ ದಿವಸ ಸಂಧ್ಯಾಕಾಲ ಸ್ವಾಮಿಗೆ ಗರುಡೋತ್ಸವ ನಡೆಯುತ್ತೆ. ಇವತ್ತು ನಡೀತಕ್ಕಂಥ ಗರುಡೋತ್ಸವ, ಪ್ರತಿ ತಿಂಗಳು ಹುಣ್ಣಿಮೆ ಎಂದು ನಡೀತಕ್ಕಂಥ ಗರುಡೋತ್ಸವವನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ತಿರುಮಲ ತಿರುಪತಿಗೆ ಯಾತ್ರೆ ಹೊರಡ್ತಾರೆ. ಯಾಕೆಂದರೆ ಮಹಾವಿಷ್ಣು ಗರುಡನ ಮೇಲೆ ಕೂತು ಆ ಪ್ರಾಂತ್ಯದಲ್ಲಿ ಪ್ರದಕ್ಷಿಣೆ ಬರುವಂಥದ್ದನ್ನು, ಆ ಸುಂದರವಾದ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಬೇಕು ಅಂತ. ಆದರೆ ಆ ಗರುಡದೇವರ ಸಾಲಿಗ್ರಾಮವನ್ನು, ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ಇವತ್ತು ತಾವಿಲ್ಲಿ ನೋಡ್ತಾ ಇದ್ದೀರಿ. ಸ್ವಾಮಿಯ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಒಂದು ಗರುಡ ಸಾಲಿಗ್ರಾಮ, ಮತ್ತೊಂದು ಲಕ್ಷ್ಮೀ ಹೈಗ್ರೀವ, ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಸುದರ್ಶನ ಸಾಲಿಗ್ರಾಮ, ಮಧ್ಯದಲ್ಲಿರ್ತಕ್ಕಂಥದ್ದೇ ಭೂವರಾಹ ಸಾಲಿಗ್ರಾಮ. ವರಾಹದೇವರ ಈ ಸಾಲಿಗ್ರಾಮ, ಯಾರು ಭೂದೋಷದಲ್ಲಿ ನರಳುತ್ತಾ ಇದ್ದೀರಿ, ಯಾರು ಕೋರ್ಟು ಕಚೇರಿ ಮೆಟ್ಲು ಹತ್ತಿದ್ದೀರಿ, ಯಾರು ಸಮಸ್ಯೆಗಳನ್ನು ಹೊತ್ತು ಸಮಸ್ಯೆಯಿಂದ ಹೊರಬರಲಿಕ್ಕಾಗ್ದಿರ ದಿನಂಪ್ರತಿ ಕಣ್ಣೀರು ಹಾಕ್ತಿದ್ದೀರಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳು ಆದಷ್ಟು ಬೇಗ ಮಂಜಿನಗಡ್ಡೆ ಥರ ಕರಗಲಿ ಎಂಬತಕ್ಕಂತಹ ಒಂದು ಮಹಾಸಂಕಲ್ಪವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕಾಗಿ ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ಇಲ್ಲಿ ನಡೆಸುವಂಥ ಸಂಕಲ್ಪ, ನಮ್ಮೊಂದಿಗೆ ನೀವು ಸಹಿತ ಸಂಕಲ್ಪವನ್ನು ಮಾಡಿ ಯಾರ್ಯಾರೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಹಾಗೆ ತಾವು ನೋಡುವಂತಹ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಈ ಸಾಲಿಗ್ರಾಮಕ್ಕೆ ಶುಭ ಸಂಧ್ಯಾಕಾಲ ಈಗ ಸ್ವಾಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಉತ್ಸವ ಆದ ನಂತರ ಸ್ವಾಮಿಗೆ ಅಭಿಷೇಕ ಆಗುತ್ತೆ. ಹಾಗೆ ಈಗ ನಾವು ನೋಡ್ತಿರ್ತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ತುತ್ಪಾದ ಪದ್ಮಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. ತಾಯಿನ ನೋಡಲಿಕ್ಕೆ 2 ಕಣ್ಣುಗಳು ಸಾಲದು. ಇನ್ನು ಈ ಮಹಾಲಕ್ಷ್ಮಿ ಬಗ್ಗೆ ನಾನು ಏನು ವರ್ಣನೆ ಮಾಡಲಿ? ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಪ್ರತಿಯೊಬ್ಬರಿಗೂ ಸೃಷ್ಟಿಯಲ್ಲಿ ತಂದೆ ತಾಯಿನೇ ದೊಡ್ಡವರು. ಹಾಗೆ ಸೃಷ್ಟಿಯಲ್ಲಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತಾ, ಯಾರ್ಯಾರು ಕಷ್ಟಗಳಲ್ಲಿದ್ದೀರಿ, ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತಿದ್ದೀರಿ, ನಿಮ್ಮ ಕಷ್ಟ ಬೇಗ ದೂರ ಆಗಲಿ. ನಾವು ನೀವೆಲ್ಲರೂ ಸಹಿತ ಒಂದಷ್ಟು ಭಾಗ ಅಂದುಕೊಂಡಿರ್ತಕ್ಕಂಥದ್ದು ಲಕ್ಷ್ಮಿ ಅಂದರೆ ಹಣಕಾಸು ಅಂತ. ಆದರೆ ಹಣಕಾಸು ಒಂದೇ ಪ್ರಧಾನ ಅಲ್ಲ. ಮನೆಯಲ್ಲಿ ಶಾಂತಿ ನೆಮ್ಮದಿ ಬಹಳ ಪ್ರಧಾನ, ಆರೋಗ್ಯ ಬಹಳ ಪ್ರಧಾನ, ಹಾಗೆ ಕುಟುಂಬದಲ್ಲಿ ಯಶಸ್ಸು ಬಹಳ ಪ್ರಧಾನ,
ಹಾಗೆ ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಂಸ್ಕಾರದ ಅರಿವು ಅದು ಬಹಳ ಪ್ರಧಾನ. ಮಹಾಲಕ್ಷ್ಮಿಯ ಅಷ್ಟೈಶ್ವರ್ಯವನ್ನು ಕರುಣಿಸ್ತಕ್ಕಂತಹ ಲಕ್ಷ್ಮಿ ಅಷ್ಟಲಕ್ಷ್ಮಿಯಾಗಿ ಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಅಭಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹೀಗೆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಯ ಅವತಾರಗಳನ್ನು ನಾನಿಲ್ಲಿ ಪ್ರಾರ್ಥನೆ ಮಾಡ್ತಾ, ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶ್ರೀಚಕ್ರಕ್ಕೆ ಒಂದು ಚಿಕ್ಕದಾದಂತಹ ಒಂದು ನಾಮಾರ್ಚನೆಯನ್ನು ಮಾಡ್ತೀವಿ. ತಾವೆಲ್ಲರೂ ಸಹಿತ ಕಣ್ತುಂಬ ದರ್ಶನ ಮಾಡಿ ಹಾಗೆ ಸಂಕಲ್ಪವನ್ನು ಹೇಳ್ಕೊಡ್ತೀವಿ. ನಾವು ಹೇಳ್ಕೊಡುವಂಥ ಸಂಕಲ್ಪವನ್ನು ತಾವು ತಮ್ಮ ಬಾಯಲ್ಲಿ ಉಚ್ಚರಿಸಿ, ದೇವರು ಕೊಟ್ಟಂಥ ಈ ದೇಹ, ಭಗವಂತನಿಗೆ ನಾವು ದೇಹವನ್ನು ದಂಡಿಸಿ ಒಂದಷ್ಟು ಸೇವೆಯನ್ನು ಸಲ್ಲಿಸಿದರೆ ಖಂಡಿತ ಯಶಸ್ಸಿನ ಫಲ. ಆನಂದ್ ಗುರುಜಿಯವರು ಇಷ್ಟೊತ್ತಿಗೆ ಆಲಯವನ್ನು ಕಟ್ಟಬೇಕಾಗಿತ್ತು, ದೊಡ್ಡದಾದಂಥ ಒಂದು ಆಲಯ ನಿರ್ಮಾಣ ಆಗಬೇಕಾಯಿತು, ಒಂದು ಶ್ರೀಕ್ಷೇತ್ರ ಆಗಬೇಕಾಯಿತು ಅಂತ ಅಂದು ನಾನು ಸಂಕಲ್ಪ ಮಾಡಿದ್ದರೆ ಇಷ್ಟೊತ್ತಿಗೆ ಬಹುಶಃ ದೊಡ್ಡ ಆಲಯ ಆಗಬಹುದಾಗಿತ್ತೇನೋ. ಇವತ್ತಿನವರೆಗೂ ನನ್ನ ಕನಸಲ್ಲೂ ನಾನು ಕಾಣಲಿಲ್ಲ ಒಂದು ಆಲಯನ ಕಟ್ಟಬೇಕು ಅಂತ. ಬರೀ ಇಡೀ ರಾಜ್ಯದಾದ್ಯಂತ ನನ್ನ ಪ್ರಯಾಣವನ್ನಷ್ಟೇ ಬೆಳೆಸ್ತಾ ಬಂದೆ. ಆದರೆ ಸಾಲಿಗ್ರಾಮ ಮಹರ್ಷಿ ಮಂದಿರಕ್ಕೆ ಬಂದದ್ದೇ ಬಂದಿದ್ದು, ಅದಾದ ನಂತರ ನಾವು ಆಲಯವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಸಂಕಲ್ಪ ಮಾಡಿದ 9ನೇ ದಿವಸದಲ್ಲಿ ಬೃಹತ್ ಮಟ್ಟದ ಈ ಒಂದು ಆಲಯವನ್ನು ನಿರ್ಮಾಣ ಮಾಡಿದ್ದು, ಅದಾದ 9ನೇ ದಿವಸದ ಹುಣ್ಣಿಮೆಯ ಕಾರ್ಯಕ್ರಮ ಇವತ್ತು ನಡೀತಾ ಇರತಕ್ಕಂಥದ್ದು. ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗಾಗಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ್ನ ಒಂದು ಕಡೆ ಸೇರಿಸಿ 11 ಬಾರಿ
ಶ್ರೀ ಲಕ್ಷ್ಮೀ ಬೋರಹಸ್ವಾಮಿಗೆ ನಡೆದಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ಸಂಧ್ಯಾಕಾಲದ ಷೋಡಶೋಪಚಾರ ಪೂಜೆ ಭಾಳ ವಿಶೇಷವಾಗಿ ಸಂಪನ್ನವಾಗಿದೆ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಲಕ್ಷ್ಮೀ ಬೋರಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೀರಿ. ಯಾವುದೇ ಥರ ಸಮಸ್ಯೆಗಳಿದ್ದರೂ, ಯಾವುದೇ ದುಷ್ಟಶಕ್ತಿಗಳಿದ್ದರೂ, ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಎಲ್ಲವೂ ಬೇಗ ದೂರ ಆಗಿ ನಿಮ್ಮ ಆಸೆಗಳೆಲ್ಲವೂ ಬೇಗ ಈಡೇರುವಂಥದ್ದಾಗಲಿ. ಲಕ್ಷ್ಮೀ ಬೋರಹಸ್ವಾಮಿಯ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಗಲಿ, ಆತನ ಅನುಗ್ರಹ ಆಗಲಿ ಎಂಬತಕ್ಕಂಥದ್ದೊಂದೇ ಇವತ್ತಿನ ಮಹಾಸಂಕಲ್ಪ. ಹಾಗಾಗಿ ಪ್ರಸನ್ನತೆಯಿಂದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಹುಣ್ಣಿಮೆ ಎಂದು ಶುಭ ಸಂಧ್ಯಾಕಾಲದ ಗೋಧೂಳಿ ಲಗ್ನದಲ್ಲಿ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ವಿಶೇಷವಾಗಿರ್ತಕ್ಕಂಥ ಧರ್ಮ ಸಂಸ್ಕೃತಿ ಸಂಪ್ರದಾಯ ನೆಲೆಸಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ ಶಾಂತಿ ಸಿಗಲಿ ಅಂತ ಹೇಳಿ ಲಕ್ಷ್ಮೀ ಬೋರಸ್ವಾಮಿನ ಪ್ರಾರ್ಥನೆ ಮಾಡ್ತಾ ತಾವು ಸಹಿತ ಎಲ್ಲರೂ ಪ್ರಾರ್ಥನೆ ಮಾಡಿ ಎರಡು ಕೈಗಳನ್ನು ಜೋಡಿಸಿ, ಭಗವಂತ ನಮ್ಮೊಳಗಿರ್ತಕ್ಕಂಥ ನಮ್ಮ ಜಾತಕಚಾರ ಪ್ರಕಾರ ಇರ್ತಕ್ಕಂಥ ದೋಷಗಳು ಬೇಗ ದೂರ ಆಗಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಸಿಗುವಂಥದ್ದಾಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಯ ಉತ್ಸವವನ್ನು ಮಾಡೋಣ. ತಾವು ಮುಂದೆ ಕೂತಿರ್ತಕ್ಕಂಥವರು ಸ್ವಲ್ಪ ಸ್ಥಳ ಮಾಡಿಕೊಟ್ರೆ ಲಕ್ಷ್ಮೀ ಬೋರಸ್ವಾಮಿಯ ಉತ್ಸವ ಹೊರಗಡೆ ತನಕ ಬಂದು ಹೊರಗಡೆ ಚಂದ್ರನಿಗೆ ಒಂದು ಆರತಿ ಮಾಡಿಕೊಂಡು ಪುನಃ ಅಲ್ಲಿಂದ ಯಾಗಶಾಲೆ ತನಕ ನಾವು ಹೊರಡೋಣ. ಓಂ ಶ್ರೀ ಲಕ್ಷ್ಮೀ ಬೋರಾಹಾಯ ನಮಃ. ಪುನಃ ಪೂಜಾಂ ಕರಿಷ್ಯೇಂ. ಛತ್ರಂ ಧಾರಯಾಮೀಂ ಚಾಮ್ರಂ ವೀರಯಾಮಿ.